ಹೇ ಗೆಳೆಯರೇ, ಇವತ್ತು ನಾವು ಮಾತಾಡೋದು ಒಂದು ಅದ್ಭುತ ನೈಸರ್ಗಿಕ ಉಪಾಯ ಬಗ್ಗೆ. ಅಂದರೆ ಕೊಬ್ಬರಿ ಎಣ್ಣೆ ಕಮಾಲ್. ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ಏನೂ ಬದಲಾವಣೆ ಆಗೋದಿಲ್ಲ ಅನ್ನಿಸ್ತದೆ ಅಲ್ವಾ? ಆದರೆ ಈ ವಿಧಾನದಲ್ಲಿ ಕೊಬ್ಬರಿ ಎಣ್ಣೆ ಬಳಸ್ತೀರಾ ಅಂದರೆ ಉತ್ತಮ ರಿಸಲ್ಟ್ಸ್ ಖಂಡಿತ ಸಿಗುತ್ತದೆ. ವಿಡಿಯೋ ಒಳಗೆ ಹೋಗೋಣ. ಕೊಬ್ಬರಿ ಎಣ್ಣೆ ಬಳಸುವ ಸರಿಯಾದ ವಿಧಾನ ಮತ್ತು ಅದರ ಉಪಯೋಗಗಳು. ಮೊದಲನೇದು, ಕೂದಲಿಗೆ ಬಳಸುವ ವಿಧಾನ. ಮೊದಲಿಗೆ ಎಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಕೊಳ್ಳಿ. ಆಮೇಲೆ ಬೆರಳುಗಳಿಂದ ತಲೆ ಚರ್ಮಕ್ಕೆ ಮಸಾಜ್ ಮಾಡಿ. ನಂತರ 30 ನಿಮಿಷದಿಂದ 2 ಗಂಟೆ ತನಕ ಇಟ್ಟು ಶಾಂಪೂ ಬಳಸಿ ತೊಳೆಯಿರಿ. ವಾರಕ್ಕೆ 2 ಬಾರಿ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಇದರ ಉಪಯೋಗ ಏನು? ಕೂದಲು ಬಲವಾಗುತ್ತದೆ, ಉದುರುವುದು ಕಡಿಮೆಯಾಗುತ್ತದೆ ಮತ್ತು ತಲೆ ಚರ್ಮಕ್ಕೆ ಪೋಷಣೆ ದೊರೆಯುತ್ತದೆ. ಕೂದಲು ನೈಸರ್ಗಿಕವಾಗಿ ಮೃದುವಾಗುತ್ತದೆ ಮತ್ತು ಮೆರುಗು ಕೊಡುತ್ತದೆ. ಎರಡನೇ ಪಾಯಿಂಟ್, ಮುಖ ಮತ್ತು ಚರ್ಮಕ್ಕೆ ಬಳಸುವ ವಿಧಾನ. ರಾತ್ರಿ ಮಲಗೋದಕ್ಕೆ ಮುಂಚೆ ಸ್ವಲ್ಪ ಎಣ್ಣೆ ಕೈಗೆ ತೆಗೆದುಕೊಳ್ಳಬೇಕು. ಮುಖ ಮತ್ತು ಕೈಕಾಲುಗಳಿಗೆ ಹಚ್ಚಿ ಬೆಳಗ್ಗೆ ಮೃದುವಾಗಿ ತೊಳೆಯಬೇಕು. ಮತ್ತು ಇದರಿಂದ ಆಗ ಉಪಯೋಗ, ಚರ್ಮ ಮೃದುವಾಗುತ್ತದೆ ಮತ್ತು ಒಣ ಚರ್ಮ ನಿವಾರಣೆ ಆಗುತ್ತದೆ. ಸಣ್ಣ ಸ್ಕಿನ್ ಇನ್ಫೆಕ್ಷನ್ಗಳಿಗೆ ಸಹಕಾರಿ. ಅಂದರೆ ಇನ್ಫೆಕ್ಷನ್ಸು ಅಥವಾ ಪಿಂಪಲ್ಸ್ ಇದ್ದರೆ ಇದು ಹೋಗಲಾಡಿಸುತ್ತದೆ ಮತ್ತು ಚರ್ಮದ ನೈಸರ್ಗಿಕ ಹೊಳಪು ಹೆಚ್ಚುತ್ತದೆ. ಮೂರನೇ ಪಾಯಿಂಟ್, ಪಾದ ಮತ್ತು ಒಣಗಿದ ಚರ್ಮಕ್ಕೆ. ರಾತ್ರಿ ಕಾಲು ತೊಳೆದು ಎಣ್ಣೆ ಹಚ್ಚಿ ಸಾಕ್ಸ್ ಹಾಕಿ ಮಲಗಿ. ಇದರ ಉಪಯೋಗ, ಕಾಲು ಚಿರುಗಳು ಕಡಿಮೆ ಆಗುತ್ತದೆ. ಅಂತ ಹೇಳಿದರೆ ಕಾಲಿನಲ್ಲಿ ವೈಟ್ ರೀತಿ ಸ್ಪಾಟ್ಸ್ ಇರುವುದಾಗಲಿ ಅಥವಾ ಚರ್ಮ ಒಡೆದಿರುವುದಾಗಲಿ ಎಲ್ಲ ದೂರವಾಗುತ್ತದೆ ಮತ್ತು ಚರ್ಮ ಸಾಫ್ಟ್ ಆಗುತ್ತದೆ. ನಾಲ್ಕನೆಯ ಪಾಯಿಂಟ್, ಅಡುಗೆಯಲ್ಲಿ ಅಂದರೆ ಕುಕ್ಕಿಂಗಲ್ಲಿ ಯಾವ ರೀತಿ ಬಳಸಬೇಕು ಅಂತ. ತಂಪಾದ ಅಥವಾ ಫಿಲ್ಟರ್ ಮಾಡಿದ ಎಣ್ಣೆ ಸಣ್ಣ ಪ್ರಮಾಣದಲ್ಲಿ ಉಪಯೋಗಿಸಿ. ಹುರಿಯಲು ಅಥವಾ ಕರಿಯಲು ಸಹ ಬಳಸಬಹುದು. ಅಂದರೆ ನೀವು ಆಯಿಲ್ ಐಟಮ್ಸು ಕರಿತೀರಾ ಅಲ್ವಾ? ಅಂದರೆ ಬೋಂಡಾ, ಬಜ್ಜಿ ಈ ರೀತಿ ಮಾಡೋದನ್ನು ನಾವು ಕರಿಯಲು ಅಂತ ಕರಿತೀರಿ. ಹುರಿಯಲು ಅಂತ ಹೇಳಿದರೆ ನಾವು ಸಾಂಬಾರು ಮಾಡಬೇಕಾದ್ರೆ ಒಗ್ಗರಣೆ ಹಾಕ್ತಿರಲ್ವ, ಅದನ್ನು ಹುರಿಯಲು ಅಂತ ಅಂತೀರಿ. ಮತ್ತು ಇದರ ಉಪಯೋಗ ಏನು? ದೇಹಕ್ಕೆ ಒಳ್ಳೆಯ ಕೊಬ್ಬು ನೀಡುತ್ತದೆ. ನಮಗೆ ಫ್ಯಾಟ್ ಕಂಟೆಂಟ್ ತುಂಬ ಅವಶ್ಯಕತೆ. ಆದರೆ ಒಳ್ಳೆಯ ಫ್ಯಾಟ್ ಕಂಟೆಂಟು, ಕೆಟ್ಟ ಫ್ಯಾಟ್ ಕಂಟೆಂಟ್ ಅನ್ನೋ 2 ಅಂಶಗಳಿದೆ. ಅದರಲ್ಲಿ HDL ಆ್ಯಂಡ್ LDL ಅಂತ ಇರುತ್ತೆ. ಅಂದರೆ ಹೃದಯ ಆರೋಗ್ಯಕ್ಕೆ ಸಹಕಾರಿ ಮಾಡುತ್ತದೆ ಮತ್ತು ಬ್ಯಾಕ್ಟೀರಿಯಾ ವಿರುದ್ಧ ಕೆಲಸ ಮಾಡುತ್ತದೆ. 5ನೇ ಪಾಯಿಂಟ್, ತುಟಿಗಳಿಗೆ ಹಚ್ಚೋದ್ರಿಂದ ಯಾವೆಲ್ಲ ಉಪಯೋಗ ಇರುತ್ತದೆ ಅಂತ. ರಾತ್ರಿ ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ತುಟಿಗಳಿಗೆ ಮಲಗಬೇಕು ಮತ್ತು ಇದರಿಂದ ಆಗುವ ಉಪಯೋಗ ಏನು ಗೊತ್ತಾ? ತುಟಿಗಳು ಒಣಗುವುದನ್ನು ತಡೆಗಟ್ಟುತ್ತದೆ ಮತ್ತು ನೈಸರ್ಗಿಕ ಲಿಪ್ ಬಾಮ್ ಆಗಿ ಕೆಲಸ ಮಾಡುತ್ತದೆ. ಇಷ್ಟಲ್ಲದೆ ಇದರಲ್ಲಿ ನಾವು ತಗೊಳ್ಬೇಕಾದ ಜಾಗ್ರತೆ ಏನು ಗೊತ್ತಾ? ಹೆಚ್ಚು ಪ್ರಮಾಣದಲ್ಲಿ ಹಚ್ಚಬಾರ್ದು. ಚರ್ಮ ತೈಲಯುಕ್ತವಾಗಬಹುದು. ಅಂದರೆ ನಮ್ಮ ಬಾಡಿ ಆಲ್ರೆಡಿ ಆಯಿಲ್ ಕಂಟೆಂಟ್ ಇರುತ್ತೆ. ಅದರಲ್ಲಿ ನಾವು ಓವರಾಗಿ ಈ ಎಣ್ಣೆಯನ್ನು ಹಚ್ಚೋದ್ರಿಂದ ತೈಲಯುಕ್ತವಾಗಬಹುದು. ಮೊದಲು ಚರ್ಮದ ಒಂದು ಭಾಗವನ್ನು ಪರೀಕ್ಷಿಸಿ. ಅಲರ್ಜಿ ಇದ್ದರೆ ನೀವು ಉಪಯೋಗಿಸಬೇಡಿ, ನಿಲ್ಲಿಸಿ. ಶುದ್ಧ ಮತ್ತು ಪ್ಯೂರ್ ಕೋಲ್ಡ್ ಪ್ರೆಸ್ಡ್ ಕೊಬ್ಬರಿ ಎಣ್ಣೆ ಬಳಸುವುದು ಉತ್ತಮ. ಮತ್ತು ಕೊಬ್ಬರಿ ಎಣ್ಣೆಯ ಅಡಿಷನಲ್ ಯೂಸಸ್ ಆಫ್ ಕೊಕೊನಟ್ ಆಯಿಲ್. ಹೆಚ್ಚುವರಿ ಉಪಯೋಗಗಳು. 6ನೇ ಪಾಯಿಂಟ್, ಸನ್ ಬರ್ನ್ ನಿವಾರಣೆ. ಅಂದರೆ ಸೂರ್ಯನ ಕಿರಣಗಳಿಂದ ಚರ್ಮ ಸುಟ್ಟಿರೋದಾಗಲಿ ಅಥವಾ ಬಾಡಿ ಹೀಟ್ ಆಗಿರೋದಾಗಲಿ ಆಗಿದ್ದರೆ ಕೊಬ್ಬರಿ ಎಣ್ಣೆ ಹಚ್ಚೋದ್ರಿಂದ ಬಾಡಿ ಕೂಡ ತಂಪಾಗುತ್ತೆ. ಮತ್ತು ತಪ್ಪಾದ ಕೊಬ್ಬರಿ ಎಣ್ಣೆಯನ್ನು ಹಚ್ಚಬೇಕು. ಚರ್ಮದ ಹುರಿ ಮತ್ತು ಕೆಂಪುತನ ಅನ್ನೋದು ಕಡಿಮೆ ಆಗುತ್ತೆ. ಇದರಿಂದ ಸನ್ಬರ್ನ್ಗೆ ಅಂದರೆ ನಾವು ಮಾಯಿಶ್ಚರೈಸರು, ಸನ್ಸ್ಕ್ರೀನ್ ಹಾಕೋದೇ ಬೇಡ. ಅದರ ಬದಲು ನಾವು ಕೊಬ್ಬರಿ ಎಣ್ಣೆಯನ್ನು ದಿನಾಲೂ ಕೂಡ ಹಚ್ಚಿದರೆ ಒಳ್ಳೆಯ ಫಲಿತಾಂಶ ದೊರೆಯುತ್ತದೆ. 7ನೇ ಪಾಯಿಂಟ್ ಅಂದರೆ 7ನೇ ಉಪಯೋಗ, ಮಸಾಜ್ ಆಯಿಲ್. ದೇಹಕ್ಕೆ ಪರಿಪೂರ್ಣ ಹಚ್ಚಿ ಹಲ್ಕಾಗಿ ಮಸಾಜ್ ಮಾಡಿ. ಅಂದರೆ ಚಿಕ್ಕ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಎಲ್ಲ ಬಾಡಿಗೆಲ್ಲ ಮಸಾಜ್ ಮಾಡಲು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾರೆ. ಏಕೆ ಅಂತ ಹೇಳಿದರೆ ಅದರಲ್ಲಿರೋ ಒಳ್ಳೆ ಪೋಷಕಾಂಶಗಳು ಬಾಡಿಗೆ ಹೋಗುತ್ತೆ ಮತ್ತು ಅವರ ಸ್ಕಿನ್ನನ್ನು ಡ್ರೈ ಆಗದೆ ಮತ್ತು ಒಡೆಯದೆ ಈ ಚಳಿಗಾಲದಲ್ಲೆಲ್ಲ ಕೊಬ್ಬರಿ ಎಣ್ಣೆಯನ್ನು ಹಚ್ಚೋದು ತುಂಬ ಯೂಸ್ಫುಲ್ಲು.
ಸೊ ರಕ್ತ ಸಂಚಾರ ಅನ್ನೋದನ್ನು ಉತ್ತಮಗೊಳಿಸುತ್ತದೆ. ನಾವು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡೋದ್ರಿಂದ ಅಲ್ಲಲ್ಲಿ ಗಂಟು ಕಟ್ಟಿದ ಅಥವಾ ನರಗಳು ಅಲ್ಲಲ್ಲಿ ಬಿಗಿಯಾದ ಸಂಭವ ಇದ್ದರೆ ಅದು ಕೂಡ ಸರಾಗವಾಗಿ ರಕ್ತ ಸಂಚಾರ ಆಗೋದಕ್ಕೆ ಉತ್ತಮ ಫಲ ಕೊಡುತ್ತದೆ. ಸ್ನಾಯು ನೋವು ಕಡಿಮೆಯಾಗುತ್ತದೆ, ಚರ್ಮ ಸಾಫ್ಟ್ ಆಗುತ್ತದೆ ಮತ್ತು ಹೊಳಪು ಬರುತ್ತದೆ. ನಂತರ 8ನೇ ಅಂಶ ಅಂದರೆ 8ನೇ ಉಪಯೋಗ ಬಾಯಿಗೆ, ಅಂದರೆ ಬಾಯಿಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಆಯಿಲ್ ಪುಲ್ಲಿಂಗ್ ಮಾಡುವುದು ಹೇಗೆ ಅಂತ. ಅಂದರೆ ಬೆಳಗ್ಗೆ ಹಸಿವಿನ ಹೊತ್ತಿನಲ್ಲಿ, ಅಂದರೆ ಸುಮಾರು 9-10 ಒಳಗೆ 1 ಚಮಚ ಕೊಬ್ಬರಿ ಎಣ್ಣೆಯನ್ನು ಬಾಯಿನಲ್ಲಿ ಹಾಕ್ಕೊಳ್ಳಬೇಕು. 5-10 ಅಥವಾ 10 ನಿಮಿಷ ಉಗುಳಿ ಬಳಿಕ ತೊಳೆಯಿರಿ. ಅಂದರೆ 5-10 ನಿಮಿಷ ಬಾಯಲ್ಲೇ ಇಟ್ಟುಕೊಂಡು ನಾವು ಮೌತ್ ವಾಷರ್ ಯೂಸ್ ಮಾಡ್ತೀರಲ್ವ, ಅಂದರೆ ಸ್ವಲ್ಪ ಮೌತ್ ವಾಷರ್ ಹಾಕಿ ಬಾಯನ್ನು ಪುಕ್ಕಳಿಸ್ತೀವಲ್ವ, ಆ ರೀತಿ ಯೂಸ್ ಮಾಡೋದ್ರಿಂದ ನಮ್ಮ ಬಾಯಿ ತುಂಬ ಸುವಾಸನೆ ಭರಿತ ಮತ್ತು ಯಾವುದೇ ರೀತಿ ಬ್ಯಾಕ್ಟೀರಿಯಾಗಳು ಇಲ್ಲದೆ ಇರೋ ರೀತಿ ಆಗುತ್ತೆ. ಸೊ ಇದರ ಉಪಯೋಗ ಏನು? ಹಲ್ಲುಗಳನ್ನು ಬಿಳಿಯಾಗಿಸುತ್ತೆ ಮತ್ತು ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುತ್ತೆ, ಬಾಯಿಯಿಂದ ದುರ್ವಾಸನೆಯನ್ನು ಹೋಗಲಾಡಿಸುತ್ತೆ. ನಂತರ 9ನೇ ಪಾಯಿಂಟ್ ಹಸ್ತ ಮತ್ತು ಪಾದದ ಆರೈಕೆ. ನಾವು ಕೈ ಮತ್ತು ಕಾಲುಗಳಿಗೆ ಯಾವ ರೀತಿ ಎಲ್ಲ ಟೇಕ್ ಕೇರ್ ತಗೋಬೇಕು ಅಂತ ಹೇಳಿದರೆ ನಾವು ಯಾವ ರೀತಿ ಅದನ್ನು ನೋಡಿಕೊಳ್ಳಬೇಕು. ಕೈ ತೊಳೆಯುವ ನಂತರ ಸ್ವಲ್ಪ ಎಣ್ಣೆ ಹಚ್ಚಿ ಮಸಾಜ್ ಮಾಡಿ. ನಮ್ಮ ಕೈಯಲ್ಲಿ ಇವಾಗ ತುಂಬ ಟೈಮ್ ನಮ್ಮ ಕೈ ಬಂದು ಹೀಟ್ ಇರುತ್ತೆ. ಸೊ ದ್ಯಾಟ್ ನಾವು ಏನು ಮಾಡಬೇಕು, ಪ್ರತಿ ಸಾರಿ ಕೂಡ ಕೊಬ್ಬರಿ ಎಣ್ಣೆಯನ್ನು ಕೈಗೆ ಹಚ್ಚಿಕೊಂಡು ನಂತರ ಸ್ವಲ್ಪ ಮಸಾಜ್ ರೀತಿ ಮಾಡಿ ಕೈ ತೊಳೆಯೋದ್ರಿಂದ ಆಯಿಲ್ ಕಂಟೆಂಟ್ ಇರುತ್ತೆ ಮತ್ತು ನಮ್ಮ ಕೈ ಡ್ರೈ ಆಗೋದಿಲ್ಲ ಮತ್ತು ಒಣಗಿದ ಚರ್ಮಕ್ಕೆ ಪೋಷಣೆ ಕೊಡುತ್ತದೆ. ಈ ಡೆಡ್ ಸೆಲ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ಸೊ ಇದು ನಮ್ಮ ಹಸ್ತ ಮತ್ತು ಪಾದದ ಆರೈಕೆಗೆ ಉತ್ತಮ ಫಲ ಕೊಡುತ್ತೆ. ಮತ್ತು 10ನೇದು, ತುಂಬ ಜನರಿಗೆ ಈ ಮೇಕಪ್ ಅವೆಲ್ಲ ತುಂಬ ಅವಶ್ಯಕತೆ ಮತ್ತು ಅದರಿಂದ ನಾವು ನೈಲ್ ಪಾಲಿಷ್ ಹಾಕಿರ್ತೇವೆ ಕೈಗಳಿಗೆ. ಆದರೆ ನಾವು ನೈಲ್ ಪಾಲಿಷ್ ತೆಗೆಯಲು ಎಷ್ಟೋ ಲಿಕ್ವಿಡ್ಸ್ಗಳು ಬಳಸಬೇಕಾಗುತ್ತೆ. ಆದರೆ ಎಣ್ಣೆಯನ್ನು ನಮ್ಮ ಕೈ ಮೇಲೆ, ಅಂದರೆ ಬಣ್ಣದ ಮೇಲೆ ಹಚ್ಚಿದರೆ ಅವು ಬಲವಾಗುತ್ತೆ ಮತ್ತು ನಾರ್ಮಲಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ನೈಲ್ ಪಾಲಿಷ್ ಈಸಿಯಾಗಿ ರಿಮೂವ್ ಮಾಡ್ಬೋದು. ನಾವು ಒಂದು ಬ್ರಷ್ ತಗೊಂಡು ಈ ರೀತಿ ಸ್ವಲ್ಪ ಆ ರೀತಿ ಉಜ್ಜಿದ್ರೆ ಸಾಕು, ನೈಲ್ ಪಾಲಿಷ್ ಬಂದುಬಿಡುತ್ತೆ ಮತ್ತು ನಮ್ಮ ಸುತ್ತಲಿನ ಚರ್ಮ ಕೂಡ ಸಾಫ್ಟ್ ಆಗುತ್ತೆ. ಏಕೆಂದರೆ ಆ ಕೆಮಿಕಲ್ಸ್ ಲಿಕ್ವಿಡ್ಸಿಂದ ಡ್ರೈ ಆಗೋ ಚರ್ಮ ನಂತರ ಸಾಫ್ಟ್ ಮಾಡಬಹುದು. 11ನೇ ಪಾಯಿಂಟ್ ಮಕ್ಕಳ ಚರ್ಮ ಮತ್ತು ತಲೆ, ಕೈ, ಕಾಲು, ಮೈಗೆ ಮಸಾಜ್ ಮಾಡೋದು. ಅಂದರೆ ಇದು ತುಂಬ ಉಪಯೋಗಕಾರಿ. ಯಾವುದೇ ಕಾರಣಕ್ಕೂ ನೀವು ಮೇಲಿನ ಟಿಪ್ಸ್ ಫಾಲೋ ಮಾಡಿಲ್ಲ ಅಂದರೂ ಸಹ ಈ ಟಿಪ್ಸ್ ಫಾಲೋ ಮಾಡಿ. ಏಕೆಂದರೆ ಶುದ್ಧ ಕೊಬ್ಬರಿ ಎಣ್ಣೆ ಮಕ್ಕಳ ಚರ್ಮಕ್ಕೆ ಸೂಕ್ತ ಮತ್ತು ಅವರ ಚರ್ಮ ನೈಸರ್ಗಿಕವಾಗಿ ತೇವವಾಗುತ್ತದೆ ಮತ್ತು ಮೃದುವಾಗುತ್ತದೆ. ಚಿಕ್ಕ ಮಕ್ಕಳ ಚರ್ಮಕ್ಕೆ ನಾವು ಯಾವ್ಯಾವ ಕ್ರೀಮ್ ಹಚ್ತೀರಿ ಮತ್ತು ಅವರಿಗೆ ಒಳ್ಳೆಯ ಅವಶ್ಯಕತೆ ಇರುವ ಕೊಬ್ಬರಿ ಎಣ್ಣೆಯನ್ನು, ಅಂದರೆ ಶುದ್ಧ ಕೊಬ್ಬರಿ ಎಣ್ಣೆ, ಯಾವುದೇ ರೀತಿ ಕರಿದ ಅಥವಾ ಬೇರೆ ರೀತಿ ಆಯಿಲ್ಸ್ ಬಳಸದೆ ಶುದ್ಧ ಕೊಬ್ಬರಿ ಎಣ್ಣೆಯನ್ನು ತೆಗೆದುಕೊಂಡು ಬಂದು ಮಕ್ಕಳ ಮೈಗೆಲ್ಲ ಹಚ್ಚಿ 10 ನಿಮಿಷ ಚೆನ್ನಾಗಿ ಪ್ರೆಸ್ ಮಾಡಿ ಮಸಾಜ್ ಮಾಡೋದ್ರಿಂದ ಅವರ ಚರ್ಮ ಗ್ಲೋ ಆಗುತ್ತೆ. ಹಚ್ಚಿದ ಸಮಯದಲ್ಲಿ ಕಪ್ಪಗೆ ಕಾಣಬಹುದು, ಆದರೆ ಹಚ್ಚಿದ ನಂತರ ನೀವು ಸ್ನಾನ ಮಾಡಿಸಿದಾಗ ಗ್ಲೋ ಬರುತ್ತೆ ಮತ್ತು ಮೃದುವಾಗುತ್ತದೆ ಚರ್ಮ. ನಂತರ 12ನೇ ಉಪಯೋಗ ಮೇಕಪ್ ತೆಗೆದುಹಾಕಲು. ಕಾಟನ್ನಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ತೆಗೆದು ಮುಖದ ಮೇಕಪ್ ತೆಗೆದರೆ ನೈಸರ್ಗಿಕ ಕ್ಲೀನರ್ ಆಗಿ ಕೆಲಸ ಮಾಡುತ್ತೆ. ಈಗ ವಾಟರ್ ಪ್ರೂಫ್ ಮೇಕಪ್ ಮಾಡಿಸ್ಕೊಳ್ತಾರೆ, ಬಟ್ ಅದಕ್ಕೆ ಸಮ್ ಕೆಮಿಕಲ್ಸ್ ಯೂಸ್ ಮಾಡಿದ್ರೇ ಅದು ಹೋಗೋದು. ಸೊ ದಟ್ ಏನು ಮಾಡಬೇಕು ಅಂದರೆ ನಾವು ಆಯಿಲನ್ನು ಮುಖಕ್ಕೆ ಅಥವಾ ಮೇಕಪ್ ಯಾವ ಕಡೆ ಮಾಡಿಸಿರ್ತೀರೋ ಅಲ್ಲಿ ಹಚ್ಚಿ ಆಮೇಲೆ ನೈಸಾಗಿ ಅಲ್ಲಿ ಮಸಾಜ್ ಮಾಡಿ ಮತ್ತು ಒಂದು ಕಾಟನ್ ಬಟ್ಟೆ ತೆಗೆದುಕೊಂಡು ಉಜ್ಜಿದರೆ ಸಾಕು, ನೈಸರ್ಗಿಕವಾಗಿ ಕ್ಲೀನ್ ಆಗಿಬಿಡುತ್ತೆ ಮತ್ತು ಯಾವುದೇ ರಾಸಾಯನಿಕ ಹಾನಿ ಆಗೋದ್ರಿಲ್ಲ. ಸೊ 13ನೇ ಉಪಯೋಗ ಏನು? ನೆಕ್ಸ್ಟ್ ಕೊಬ್ಬರಿ ಎಣ್ಣೆಯನ್ನು ನಿಂಬೆ ಎಣ್ಣೆ ಅಥವಾ ಕರ್ಪೂರದ ಎಣ್ಣೆ ಜೊತೆಗೆ ಸೇರಿಸಬೇಕು. ಅಂದರೆ ಒಂದು ಕೈಗೆ ಸ್ವಲ್ಪ 1 ಸ್ಪೂನ್ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ನಂತರ ಕರ್ಪೂರವನ್ನು ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಬ್ಬರಿ ಎಣ್ಣೆಯಲ್ಲಿ ಮೈಗೆ ಹಚ್ಚಿಕೊಳ್ಳುವುದರಿಂದ ಕೀಟಗಳಿಂದ ರಕ್ಷಣೆ ಪಡೆಯಬಹುದು. ಅಂದರೆ ಹಳ್ಳಿ ಕಡೆಗೆಲ್ಲ ಈ ರೀತಿ ಹೆಚ್ಚುವರಿ ಉಪಯೋಗ ಮಾಡ್ತಾರೆ. ಮತ್ತು
ಹೇ ಗೆಳೆಯರೇ, ಈ ಕೊಬ್ಬರಿ ಎಣ್ಣೆ ಟಿಪ್ಸ್ ನಿಮಗೆ ಉಪಯೋಗ ಆಗಿದ್ದರೆ ಒಮ್ಮೆ ಲೈಕ್ ಬಟನ್ ಒತ್ತಿ. ನನ್ನ ಎನರ್ಜಿ ಡಬಲ್ ಆಗುತ್ತದೆ. ಕಮೆಂಟ್ನಲ್ಲಿ ಹೇಳಿ, ನೀವೊಮ್ಮೆ ಕೊಬ್ಬರಿ ಎಣ್ಣೆ ಹೇಗೆ ಯೂಸ್ ಮಾಡ್ತೀರಾ ಅಂತ. ನಿಮ್ಮ ಐಡಿಯಾ ಇನ್ನೊಬ್ಬರಿಗೆ ಸಹ ಉಪಯೋಗ ಆಗಬಹುದು. ಮತ್ತಷ್ಟು ನೈಸರ್ಗಿಕ ಬ್ಯೂಟಿ ಮತ್ತು ಹೆಲ್ತಿ ಟಿಪ್ಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೈಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ. ಮತ್ತು ನೀವು ನಮ್ಮ ವಿಡಿಯೋಗೆ ಹೈಪ್ ಮಾಡೋದನ್ನು ಮರಿಬೇಡಿ. ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.